ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಇವತ್ತಿನ ವಿಧಾನಸಭೆಯ ಕಲಾಪವನ್ನ ಬಲಿ ತೆಗೆದುಕೊಂಡಿದೆ. ಕಲಾಪ ಆರಂಭವಾಗುತ್ತಲೇ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಹೀಗಾಗಿ ಸ್ಪೀಕರ್ ರಮೇಶ್ ಕುಮಾರ್ ಕಲಾಪವನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ರು. ಇವತ್ತು ಸದನದಲ್ಲಿ ಬಜೆಟ್ ಅಂಶಗಳ ಬಗ್ಗೆ ಚರ್ಚೆ ನಡೆಯಬೇಕಿತ್ತು. ಇನ್ನು ಬಿಜೆಪಿ ಪ್ರತಿಭಟನೆ ನಡುವೆಯೂ ಪರಿಷತ್ ಕಲಾಪದಲ್ಲಿ ಇಂದು ಅನೇಕ ವಿಧೇಯಕಗಳ ಮಂಡನೆ ಮಾಡಲಾಯಿತು. ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ವಸತಿಯಲ್ಲಿ ನ್ಯಾಯಯುತ ಪರಿಹಾರ ಮತ್ತು ಪಾರದರ್ಶಕತೆ ಹಕ್ಕು ವಿಧೇಯಕ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವಿಧೇಯಕ 2019 ಮತ್ತು ಕರ್ನಾಟಕ ಋಣ ಪರಿಹಾರ ವಿಧೇಯಕ 2018 ಮಂಡನೆ ಮಾಡಲಾಯಿತು. ಇಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಅತೃಪ್ತರೇ ಹೈಲೈಟ್ಸ್ ಆಗಿದ್ರು. ರಮೇಶ್ ಜಾರಕಿಹೊಳಿ, ಮಹೇಶ್ ಕಮಟಳ್ಳಿ, ಬಿ ನಾಗೇಂದ್ರ, ಉಮೇಶ್ ಜಾಧವ್ ಅಧಿವೇಶನಕ್ಕೆ ಹಾಜರಾದ ವೇಳೆ ಎಲ್ಲರ ಕಣ್ಣು ಅತೃಪ್ತರ ಮೇಲೆ ಇತ್ತು. ಎಲ್ಲ ನಾಯಕರು ಬಂದು ಅತೃಪ್ತರನ್ನ ಮಾತನಾಡಿಸಿ ಯೋಗಕ್ಷೇಮ ವಿಚಾರಿಸಿದ್ರು. ಬಿಜೆಪಿ ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಪ್ರಕರಣ ಖಂಡಿಸಿ ಇವತ್ತು ಬಿಜೆಪಿ ಘಟಕ ರಾಜ್ಯಾದ್ಯಂತ ಪ್ರತಿಭಟನೆ ಆರಂಭ ಮಾಡಿದೆ. ಬಾಗಲಕೋಟೆ, ಮೈಸೂರು, ಚಿತ್ರದುರ್ಗ, ವಿಜಯಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದು ರಾಜ್ಯಪಾಲರನ್ನ ಯಡಿಯೂರಪ್ಪ ನಿಯೋಗ ಭೇಟಿ ಮಾಡಿದೆ. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, ರಾಜ್ಯದ ಸಿಎಂರ ತುಗಲಕ್ ದರ್ಬಾರ್ ಕುರಿತು, ಪೊಲೀಸ್ ದುರ್ಬಳಕೆ ಕುರಿತು ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ಮಾಹಿತಿ ನೀಡಲಿದ್ದೀವಿ ಅಂತ ತಿಳಿಸಿದ್ದಾರೆ. ಕುಮಾರಸ್ವಾಮಿ ಗೂಂಡಾ ಸರ್ಕಾರ ನಡೆಸುತ್ತಿದ್ದಾರೆ. ಇದನ್ನೆಲ್ಲ ವಿರೋಧಿಸಿ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದ್ದೇವೆ ಅಂತ ತಿಳಿಸಿದ್ದಾರೆ. ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಬಗ್ಗೆ ಪೇಜಾವರ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, 3 ಪಕ್ಷಗಳ ಕಾರ್ಯವೈಖರಿ ನನಗೆ ಬೇಸರ ತಂದಿದೆ. ಆಪರೇಷನ್ ಕಮಲ, ರೆಸಾರ್ಟ್ ರಾಜಕೀಯ ಎಲ್ಲವೂ ಬೇಸರ ತರಿಸಿದೆ ಅಂತ ಹೇಳಿದ್ದಾರೆ. ಆಡಿಯೋ ರಿಲೀಸ್ ಬಗ್ಗೆ ತನಿಖೆ ಯಾರಿಗಾದರೂ ವಹಿಸಲಿ, ನ್ಯಾಯಯುತವಾಗಿ ತನಿಖೆ ಮಾಡಿದರೆ ಸಾಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. 9,000 ಕೋಟಿ ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟು ಪರಾರಿಯಾಗಿರುವ ಮದ್ಯದ ದೊರೆ ವಿಜಯ್ ಮಲ್ಯ ಈ ವಿಷಯದಲ್ಲಿ ಪ್ರಧಾನಿ ಮೋದಿಯ ಕಾಲೆಳೆದಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರೋ ಮಲ್ಯ, ನಾನು ಸಾಲ ತೀರಿಸ್ತೀನಿ ಅಂದ್ರೂ ಪ್ರಧಾನಿ ಬ್ಯಾಂಕ್ಗಳಿಗೆ ಹಣ ಪಡ್ಕೊಳ್ಳಿ ಅಂತ ಸೂಚನೆ ನೀಡುತ್ತಿಲ್ಲ. ಹಾಗೆ ಹೇಳೋ ಮೂಲಕ ಅವರು ಸಾಲ ತೀರಿಸಿದ ಕ್ರೆಡಿಟ್ ಪಡೆದುಕೊಳ್ಳಬಹುದಿತ್ತಲ್ವಾ ಅಂತಾನೂ ಪ್ರಶ್ನಿಸಿದ್ದಾರೆ. ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ನಟನೆಯ ಅಮರ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ. 1 ನಿಮಿಷ 48 ಸೆಕೆಂಡ್ಗಳ ಈ ಟೀಸರ್ನಲ್ಲಿ ಅಭಿಷೇಕ್ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ಆರಂಭದಲ್ಲೇ ಅಂಬರೀಶ್ ರನ್ನ ನೆನೆಯಲಾಗಿದೆ. ಇನ್ನು ಟೀಸರ್ ಬಿಡುಗಡೆಯಾದ 2 ಗಂಟೆಯಲ್ಲೇ 4 ಲಕ್ಷಕ್ಕೂ ಅಧಿಕ ವ್ಯೂಸ್ ಪಡ್ಕೊಂಡಿದೆ. ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್ ನಟನೆಯ ರಾಜು ಜೇಮ್ಸ್ ಬಾಂಡ್ ಚಿತ್ರದ ಟೀಸರ್ ಪ್ರೇಮಿಗಳ ದಿನದಂದೇ ರಿಲೀಸ್ ಆಗಿದೆ. ದೀಪಕ್ ಮಧುವನಹಳ್ಳಿ ನಿರ್ದೇಶನದಲ್ಲಿ ಬರ್ತಿದೆ ರಾಜು ಜೇಮ್ಸ್ ಬಾಂಡ್ ಸಿನಿಮಾ. ವಿದೇಶದ ಮನಮೋಹಕ ಲೊಕೇಶನ್ಗಳಲ್ಲಿ ರಾಜು ಹಾಗೂ ವಿದ್ಯಾ ಪ್ರೀತಿ ಪ್ರೇಮದಲ್ಲಿ ತೇಲಾಡುತ್ತಿರೋದು ಟೀಸರ್ನಲ್ಲಿದ್ದು ಗಮನ ಸೆಳೆದಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 50ನೇ ಸಿನಿಮಾ ಕುರುಕ್ಷೇತ್ರ ಬಿಡುಗಡೆಗಾಗಿ ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಕುರುಕ್ಷೇತ್ರ ಸಿನಿಮಾ ತಂಡ ರಾಷ್ಟ್ರ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಿದೆ ಅನ್ನೋ ಸುದ್ದಿ ಹರಿದಾಡುತ್ತಿದೆ. 2018ರಲ್ಲಿ ನಿರ್ಮಾಣವಾದ 2D ಸಿನಿಮಾಗೆ UA ಪ್ರಮಾಣ ಪತ್ರ ಸಿಕ್ಕಿದ್ದು 3 ಗಂಟೆ 5 ನಿಮಿಷಗಳ ಸಿನಿಮಾ ಇದಾಗಿದೆ.